ಆತ್ಮೀಯ H16 ನ್ಯೂಸ್ ಅರ್ಥಾತ್ ಜೆ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಟ್ರಂಪ್ ಅವರು ಕೊಟ್ಟಂಥ ಅವಧಿ 6ನೇ ತಾರೀಕಿಗೆ ಮುಗಿಯುವಂಥದ್ದು. ಅಷ್ಟರೊಳಗಾಗಿನ ನೀವು ನಮ್ಮ ಒಪ್ಪಂದಕ್ಕೆ ಬರಬೇಕು, ಒಪ್ಪಬೇಕು. 15 ಕಂಡೀಷನ್ ಹಾಕಿದ್ದಾರೆ. ಇದೊಂದು ಇನ್ನೇನು ಬಂತಪ್ಪ 6ನೇ ತಾರೀಕನ್ನು ಸಂದರ್ಭದಲ್ಲ ಈ ನಮ್ಮ ಟ್ರಂಪ್ ಅವ್ರ ಮಾತನ್ನು ಏನಾದರೂ ಇರಾನ್ ಕೇಳ್ತದನ ಅಂತ ವಿಚಾರ ಮಾಡಿದಾಗ, ಸಹಜವಾಗಿ ಇವತ್ತಿನ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಇರಾನ್ ಒಪ್ಪು ಸ್ಥಿತಿಯಲ್ಲಿಲ್ಲ. ಅದು ಮತ್ತು ಪ್ರತಿ ದಾಳಿಯನ್ನು ಸ್ಟಾರ್ಟ್ ಮಾಡಿದ. ಆಲ್ರೆಡಿ ಅಮೆರಿಕ ಆದರೂ ಸಹಿತ ಇರಾನ್ ಒಂದು ದೊಡ್ಡ ಬ್ರಿಡ್ಜನ್ನು ಸಹಿತ ಹೊಡೆದು ಹೋಗೋದು, ಉರುಳಿಸಿದ. ಒಟ್ಟಾರೆಯಾಗಿ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ. ಆದರೆ ಅಮೇರಿಕೆಗೆ ಇದು ಉಗುಳಲಾರದ ನುಂಗಲಾರ ಸ್ಥಿತಿ. ಯಾಕಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಇರಾನ್ ಇದ್ದಿದ್ದು ದಾಳಿಗೆ ನಿಂತುಬಿಟ್ಟದ. ಜೊತೆಗೆ ಅದರಿಂದ ನೈತಿಕವಾಗಿ, ಟೆಕ್ನಿಕಲಿ, ತಾಂತ್ರಿಕವಾಗಿ, ಬೌದ್ಧಿಕವಾಗಿ ರಷ್ಯಾ ಮತ್ತು ಚೀನಾಗಳು ಬೆಂಬಲ ನಿಂತುಬಿಟ್ಟಿದ್ದಾವೆ. ಹಾರ್ಮುಜ್ ಏನು ದ್ವೀಪದ ಒಂದು ಜಲಸಂಧಿ ಅದ, ಆ ಜಲಸಂಧಿ ಇರಾನ್ ಓಪನ್ ಮಾಡೋ ಸ್ಥಿತಿಯಲ್ಲಿಲ್ಲ. ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿದರೆ ನಾವು ರೆಡಿ ಅನ್ನೋ ಸಂದೇಶ ಈಗ ಕೊಟ್ಟಿದ್ದಾರೆ. ಮತ್ತು ಇತಿಹಾಸದಲ್ಲಿ ಬಹಳ ಕಡಿಮೆ ರೀ ಅಮೇರಿಕಾದ ಈ ಯುದ್ಧ ವಿಮಾನಗಳು, ಅದರಲ್ಲಿ F-16, F-15, 35 ಇವೆಲ್ಲ ಏನು ಬರ್ತಾವ ವಿಮಾನಗಳನ್ನ ಹೊಡೆದು ಉರುಳಿಸಿದ ಭಾಳ ಕಡಿಮೆ. ಆದರೆ ಈ ಒಂದು ಯುದ್ಧ ಆರಂಭ ಆದಿಂದ ಇಲ್ಲಿವರೆಗೆ 7 ಇಂಥ ಒಂದು ವೆಲ್ ಇಕ್ವಿಪ್ಡ್, ವೆಲ್ ಮಾಡರ್ನ್ ಯುದ್ಧ ಈ ಏನು ನೌಕೆಗಳಿದ್ದಾವೆ ಅಥವಾ ವಿಮಾನಗಳಿದ್ದಾವೆ ಹೊಡೆದು ಉಳಿಸದ. ಇದು ನೋಡಿದಾಗ ಸಹಜವಾಗಿ ಇವತ್ತು ಎಲ್ಲದಕ್ಕೂ ರೆಡಿ ಆಗಿ ನಿಂತದ. ಇರಾನ್ ತಾನು ಹೇಗಾದರೂ ಗೆಲ್ಲಬಲ್ಲೆ ಅನ್ನೋಂಥ ಮೆಸೇಜನ್ನು ಕೊಡ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಟ್ರಂಪ್ ಅವ್ರಿಗೆ ಏನು ಮಾಡಬೇಕಪ್ಪ, ಇನ್ನು 48 ಗಂಟೆ ಬಂತು, ಹೇಳಿದ ಮಾತಾ ಒಂದು ಮತ್ತಂತಾನು ಸೀಸ್ ಬ್ಯಾರ್ ಮಾಡ್ಕೋಬೇಕು. ಇರಾನ್ ಅಂತ ಹಿಂಸರಿ ಮಾತಿಲ್ಲ. ಇಸ್ರೇಲ್ ಮತ್ತು ಇರಾನ್ಗಳ ನಮ್ಮ USA ಅಮೆರಿಕ ಗುರಿ ಇಟ್ಟು ದಾಳಿ ಮುಂದುವರಿಸೋದು ಬಿಡುವಾಗಿಲ್ಲ. ಹೀಗಾಗಿ ಈ ಒಂದು ಯುದ್ಧ ನಿಲ್ಲಲಾರದಪ್ಪ ಈಗ ಅನ್ನುವಂಥದ್ದು. ಇದರಿಂದ ಸಹಜವಾಗಿ ಇವತ್ತು ಅಮೇರಿಕದ ಕ್ರೆಡೆನ್ಷಿಯಾಲಿಟಿ ಅಂತೀವಿ ನಾವು, ಅಥವಾ ಅದರ ಬೆಲೆ ಯುದ್ಧ ಆಗೋ ಪೂರ್ವದಲ್ಲಿ ಏನಿತ್ತು ಅದು ಇವತ್ತು ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಜಗದ ಭಾಳಷ್ಟು ದೇಶಗಳು ಅದರಿಂದ ದೂರ ಆಗ್ತಾ ಇದ್ದಾವೆ. ಒಂದೇದು ಯುರೋಪಿಯನ್ ಕಂಟ್ರಿಗಳು ಇವೆಲ್ಲವೂ ದೂರ ಸೇರ್ತಾ ಇದ್ದಾರೆ. ಅಮೇರಿಕಾ ಇಲ್ಲದ ನಾವು ನಡೀಬಲ್ಲಿವಿ ಅನ್ನುವಂಥ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಅದ್ರಾಗೂ ನ್ಯಾಟೋ ಪೂರ್ತಿ ದೂರ ಸರಿಸಿಬಿಟ್ಟದ. ಗ್ರೇಟ್ ಬ್ರಿಟನ್ ಅದು ದೂರ ಸರಿಸದ. ಫ್ರಾನ್ಸ್, ಜರ್ಮನಿ ನಾವು ಅಮೇರಿಕದ ನಡೀಬಲ್ಲಿವಪ್ಪ ಅನ್ನೋದು ತೋರಿಸ್ಕೊಳ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಹೊಸ ವ್ಯವಸ್ಥೆ ರೆಡಿ ಆಗಲಿಕ್ಕತ್ತದೆ. ಹೀಗಾಗಿ ಅಮೇರಿಕ ಇವತ್ತು ಇಸ್ರೇಲಿಗೆ ಬೆನ್ನತ್ತೆ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದ ಅನ್ನುವಂಥ ಚರ್ಚೆನೂ ಸ್ಟಾರ್ಟ್ ಆಗಿದ್ದಾವೆ. 45ರಿಂದ ಅದು 46ರಿಂದ ಇಲ್ಲಿವರೆಗಿನ ಸಿಚುವೇಶನ್, ಕಳೆದ ಒಂದು ತಿಂಗಳ ಹಿಂದಿನವರೆಗಿನ ಸಿಚುವೇಶನ್, ಈಗಿನ ಸಿಚುವೇಶನ್ ವೆಲ್ ಡಿಫ್ರೆಂಟ್, ಬೇರೆ ಬೇರೆ. ಯುರೋಪಿಯನ್ ಯೂನಿಯನ್ನ ತಾನು ಸ್ವತಃ 40 ದೇಶಗಳು ಕೂಡಿಸ್ಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಆ ಮೂಲಕ ಇರಾನ್ ಜೊತೆಗೆ ಅಥವಾ ಇನ್ನುಳಿದ ಈ ಒಂದು ಕೊಲ್ಲಿ ದೇಶಗಳ ಜೊತೆಗೆ ಹೊಸ ಸಂಬಂಧಗಳನ್ನ, ಹೊಸ ಸಂಪರ್ಕ ಮಾಡಲಿಕ್ಕೆ ಶುರು ಮಾಡಿಬಿಟ್ಟದ. ಇದು ಅಮೇರಿಕಾಗೆ ಸಿಕ್ಕಂಥ ದೊಡ್ಡ ಹೊಡೆತ, ಬಿದ್ದಂಥ ಹೊಡೆತಲ್ರಿ, ಸಿಕ್ಕಂಥ ಹೊಡೆತಲ್ರಿ, ಒಟ್ಟಿನಲ್ಲಿ ತೊಂದರೆ ಆಗಿದೆ. ಅಮೇರಿಕ ಇದರ ಸಮಸ್ಯೆಯಿಂದ ಹೆಂಗೆ ಹೊರಗೆ ಬರ್ತದನೋ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ. ಇವತ್ತಿನ ಫ್ರಾನ್ಸ್, ಇಂಗ್ಲೆಂಡ್, ಅದೇ ಕಾಲಕ್ಕೆ ನಮ್ಮ ಜರ್ಮನಿ ವಿಶೇಷವಾಗಿ ತಮ್ಮದೇ ಅಂತ ಹಾದಿಯನ್ನು ಹಿಡಿತಾ ಇದ್ದಾವೆ ವಾಣಿಜ್ಯಿಕ ಅಥವಾ ವ್ಯಾಪಾರ ದೃಷ್ಟಿ ಇಟ್ಕೊಂಡು. ಹಾಗೆ ಚೈನಾ ಆದರೂ ಸಹಿತ ಇವತ್ತು ಡಿಫ್ರೆಂಟಾಗಿ ವಿಷಯ ಮಾಡುವಂಥದ್ದು. ರಷ್ಯಾ ಹೌದಪ್ಪ, ಅಮೇರಿಕ ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇದೊಂದು ನುಂಗಲಾರದ ಬಿಸಿ ತುಪ್ಪ ಆಗಿಬಿಡ್ತು ನಮ್ಮ ಅಮೇರಿಕೆಗೆ. ಮತ್ತು ಸ್ವತಃ ಅಮೇರಿಕೆಯಲ್ಲೂ ಸಹಿತ ಈಗ ಹಿಂದೆ ಹೇಳಿದ್ರು ನಿಮಗೆ, ಅಲ್ಲಿ ಜನನು ವ್ಯಾಪಾರದ ಮೇಲೆ ಕೇಂದ್ರೀಕರಣ ಅಂತವ್ರು. ಅವರು ಜಗತ್ತು ಸಾಕು ಯುದ್ಧಕ್ಕೆ ಹೋಗುವಂಥ ಜನ ಅಲ್ಲ. ಅವರೆಲ್ಲರೂ ಇವತ್ತು ಈ ಸಂದರ್ಭಕ್ಕೆ
ಏನಪ್ಪ ಅಂದ್ರೆ ಅಮೇರಿಕೆಯನ್ನು ಬಿಟ್ಟು ಸಪ್ರೇಟಾಗಿ ನಿಲ್ಲುವಂಥ ಪ್ರಸಂಗ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಮೇರಿಕ ಇವತ್ತು ವಿಶ್ವದಲ್ಲಿ ಏಕಾಂಗಿ ಆಗ್ತಾ ಇದ್ದೇನ, ಮುಂದಿದ್ರೆ ಭವಿಷ್ಯ ಏನು ಅನ್ನುವಂಥ ಚರ್ಚೆಗಳು ಜೋರು ಹಿಡ್ತಾ ಇದ್ದಾವೆ. ಆಲ್ರೆಡಿ ಈ ಒಂದು ಇತಿಹಾಸ ತಜ್ಞರು, ಅದೇ ಕಾಲಕ್ಕೆ ಈ ಭೌಗೋಳಿಕ ಶಾಸ್ತ್ರಗಳ ಬಗ್ಗೆ ತಿಳ್ಕೊಂಡಂಥವ್ರು, ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ತಿಳ್ಕೊಂಡಂಥವ್ರು ಇವತ್ತು ಅಮೇರಿಕ ತಪ್ಪು ಹೆಜ್ಜೆ ಹಿಡಿತಲ್ಲಪ್ಪ ಇದು ಅಂತೇಳಿ ಯೋಚಿಸ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಏಕಾಂಗಿ ಆಗಿಬಿಟ್ಟಿದೆ ಇವತ್ತು ನ್ಯಾಟೋ ಅನ್ನೋ ದೇಶಗಳು ದೂರ ಸರಿದವ, ಇದ್ರ ಗತಿ ಏನಪ್ಪ ಮುಂದೆ ಅನ್ನುವಂಥ ಮಾತುಗಳು ನಡೀತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲಿ ನಮ್ಮ ಟ್ರಂಪ್ ಅವರು ಯುದ್ಧನ ಆಯ್ಕೆ ಮಾಡ್ಕೊಂಡು ತಪ್ಪು ಮಾಡಿದ್ರ ಈಗ ಮುಂದೆ ಭಾಳ ಹೋಗಿದ್ದಾರೆ ಅವರು. ಈಗ ಇರುವಂಥ ಒಂದು ಯುದ್ಧ ಮಾಡ್ತಾನೆ ಇರಬೇಕು. ಆದ್ರೆ ಯುದ್ಧ ಮಾಡ್ತಾ ಇದ್ದಾರೆ ಅದಕ್ಕೆ ಖರ್ಚಾಗೋ ದುಡ್ಡು ತರೋರಲ್ಲಿಂದ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಅಲ್ಲೇ. ಅದೇ ಕಾಲಕ್ಕೆ ಅವ್ರ ಪಾರ್ಟಿಯವರು ವಿರೋಧ ಮಾಡ್ತಾ ಇದ್ದಾರೆ, ರಿಪಬ್ಲಿಕನ್ಸು ಮತ್ತು ಡೆಮೋಕ್ರಾಟ್ಸ್ ಅಂತ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಜನರ ಮುಂದೆ ಇವತ್ತು ಟ್ರಂಪ ಒಬ್ಬ ಏನಪ್ಪ ಅಂದ್ರೆ ಕಳ್ಳನಾಗಿರಂಗೆ ಕಾಣ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಅಮೇರಿಕ ಈ ಯುದ್ಧದಿಂದ ಹಿಂದೆ ಸೇರ್ತದ ಅನ್ನುವಂಥದ್ದು, ಮತ್ತೆಲ್ಲ ಸೀಸ್ ಫೈರ್ ತೋರ್ತದ ಅನ್ನುವಂಥ ಮಾತುಗಳು, ಇಲ್ಲಿವರೆಗೆ ಆದಂಥ ಎಲ್ಲ ಘೋಷಣೆಗಳನ್ನು ಸುಳ್ಳು ಮಾಡಿದ ಇರಾನ್ ಇದೆ. ಅಮೇರಿಕ ಇಲ್ಲೆಲ್ಲ ಖಾಲಿಯಾಗ್ಯದಪ್ಪ, ಇರಾನ್ ಏನೂ ಇಲ್ಲ, ಎಲ್ಲ ಶಸ್ತ್ರಾಸ್ತ್ರ ಮುಗಿದವ, ಇನ್ನು ಮುಗಿದು ಹೋಯ್ತು, ನಾವು ಗೆದ್ದು ಅಂತ ಹೇಳಿದ ಸಂದರ್ಭದಲ್ಲಿ ತನ್ನ ಶಸ್ತ್ರಾಸ್ತ್ರ ತೆಗೆದು ತೋರಿಸಿದ, ತನ್ನ ಶಕ್ತಿಯನ್ನು ತೋರಿಸ್ತಾ ಇದೆ. ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, ಅಮೇರಿಕೆಯ ಕಾಲೋನಿಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಇರಾನ್ ಇದ್ದಿದ್ದು ಸೂಪರ್ ಪವರ್ಗೆ ಸೂಪರ್ ಅನ್ನುವಂಥ ಮಾತು ಬರ್ತಾಯಿದೆ. ಆದರೂ ಮುಂದಿನ 48 ಗಂಟೆಗಳು ಭಾಳ ಮಹತ್ವದ್ದು. ಯಾಕಂದ್ರೆ ಅಮೇರಿಕ ಏನಾದರೂ ತಾನು ಅಂದುಕೊಂಡಂಗೆ ಅಗ್ದಿ ಜಬರ್ದಸ್ತ್ ಅಂತ ದಾಳಿ ಮಾಡಿದ್ರೆ ಖಚಿತವಾಗಿ ಅದರಲ್ಲೂ ಅಣುಬಾಂಬ್ ದಾಳಿ ಆಯ್ತಪ್ಪ ಅಂತಂದ್ರೆ ಇರಾನದ ಪರಿಸ್ಥಿತಿ ಅಸೋನಾಥ ಆಗ್ತದೆ, ತೊಂದರೆ ಆಗ್ತದೆ ಅನ್ನೋದು ಸಾಮಾನ್ಯ ಜನರ ನಂಬಿಕೆ. ಆದರೆ ಒಂದು ಏನಾಗಿದೆಪ್ಪ ಇವತ್ತು ಅಂತಂದ್ರೆ ಚೈನಾ ಮತ್ತು ನಮ್ಮ ರಷ್ಯಾ ಯುದ್ಧಕ್ಕೆ ಹೆಚ್ಚು ಕಡಿಮೆ ಸಪೋರ್ಟ್ ಮಾಡಿದ್ದರಿಂದಾಗಿ ಅವರಿಬ್ಬರು ನಿಲ್ಲಬಹುದು ಈ ಒಂದು ಇರಾನದ ಬೆಂಬಲಕ್ಕೆ ಅನ್ನುವಂಥ ಮಾತು ಚರ್ಚೆ ಆಗ್ತಾಯಿದ್ದಾವೆ. ಹೀಗಾಗಿ ಈ ಒಂದು ಟ್ರಂಪ್ ತೆಗೆದುಕೊಂಡಂಥ ಯುದ್ಧದ ನಿರ್ಣಯ ಸ್ವತಃ ತನ್ನ ದೇಶದಲ್ಲೇ ಹೊರಗಿನ ದೇಶಗಳಲ್ಲೂ, ಅದರಲ್ಲೂ ಈ ಅಮೇರಿಕ ಅತ್ಯಂತ ಆತ್ಮೀಯ ಮಿತ್ರರು ಯಾರಪ್ಪ ಅಂತಂದ್ರೆ ಯುರೋಪಿಯನ್ ದೇಶಗಳು, ಯುರೋಪಿಯನ್ ಯೂನಿಯನ್ ಇವತ್ತು ಅವು ಇವ್ರನ್ನ ದೂರ ಸರಿಯುವಂಥ ಮಟ್ಟಕ್ಕೆ ಬಂದಿದ್ದಾವೆ. ಯಾಕಂದ್ರೆ ಸ್ವತಃ ನಮ್ಮ ಟ್ರಂಪ್ ಅವರು ಈ ನ್ಯಾಟೋ ಸಂಘಟನೆಯನ್ನು ಕಾಗದದ ಹುಲಿ ಅಂತ ಕರೆದ್ರು, ಅಂತ ಹೇಳ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಕರೆದ್ರು. ಹೀಗಾಗಿ ನ್ಯಾಟೋನು ಭಾಳ ದೂರ ಇವರಿಂದ ಸರಿದ್ರಿಂದಾಗೆ ಏಕಾಂಗಿ ಆಗಿರೋ ಅಮೇರಿಕ ಅನೇಕ ಸಂದರ್ಭಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದೆ. ಅದರ ಕಾರಣಕ್ಕಾಗಿ ಇವತ್ತು ಅಮೇರಿಕೆಯಿಂದ ಅಲ್ಲಿಯ ಅವ್ರ ಪ್ರಿಯ ಜನ ರಿಪಬ್ಲಿಕನ್ಸ್ ಆಯ್ತು, ಇನ್ನುಳಿದವರಾದ್ದು ಭಾಳಷ್ಟು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡಿಬೋದಪ್ಪ ಇದು ಅನ್ನೂ ಸಹಿತ ಈ 48 ಗಂಟೆಗಳಿಗೆ ಗೊತ್ತಾಗುವಂಥದ್ದು. ಇರಾನ್ ಮಾತು ಇದು ಸರಿ ಮಾತಿಲ್ಲ, ಸರಿಲಿಕ್ಕಿಲ್ಲ. ಯಾಕಂದರೆ ಪೂರ್ತಿಯಾಗಿ ಯುದ್ಧೋನ್ಮಾದದಲ್ಲೇ ಇರಾನ್ ಇರುವುದರಿಂದಾಗಿ ಯುದ್ಧದಿಂದ ಸರಿ ಮಾತು ಭಾಳ ಕಡಿಮೆ ಅನ್ನುವಂಥ ಮಾತುಗಳು ಚರ್ಚೆಗೆ ಬರ್ತಾಯಿದ್ದು. ನೋಡೋಣ ಇದನ್ನು. ಯಾಕೆ ಅಮೇರಿಕ ಇಡುವ ಮುಂದಿನ ಹೆಜ್ಜೆ ಮೇಲೆ ಮುಂದಿನ ಹೊಂದಾಣಿಕೆ ಅಥವಾ ಮತ್ತೆ ಅನ್ನೋದು ಫಿಕ್ಸ್ ಆಗ್ತದೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ಅಮೇರಿಕ ಏನು ಹೆಜ್ಜೆ ಇಡ್ತದೋ ಕುತೂಹಲದಿಂದ ನೀವು ನೋಡೋಣ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಇರಾನ್ ಆದರೂ ಸಹಿತ ಹೊಸ ವ್ಯವಸ್ಥೆ ತಯಾರು ಮಾಡಲಿಕ್ಕೆ ಮುಂದಾಗಿದ್ದ ಈ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಗಾಬರಿಗೊಳಿಸುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ Yes60 ನ್ಯೂಸ್ ಅರ್ಥ ದೇಶ ತರಮಿದು ಸತ್ಯದ ಕೈಗಾರಣೆ ವಂದನೆಗಳು.